ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ವಿಡಿಯೋದಲ್ಲಿ ಬ್ಯಾಕ್ ಹುಕ್ಸು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. 30 ಇಂಚ್ ಚೆಸ್ಟ್ ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟ್ಸ್ಗೆ ತಿಳಿಸ್ಕೊಡ್ತೀನಿ. ಈ ಸೀರೀಸ್ನಲ್ಲಿ ಇದು 2ನೇ ವೀಡಿಯೋ. ನಿಮಗೆ ಬ್ಯಾಕ್ ಹುಕ್ಸ್ ಬ್ಲೌಸ್ನಲ್ಲಿ ಎಲ್ಲ ಮಾಡಲ್ ಬ್ಲೌಸಸ್ನ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ತಿಳಿಸ್ಕೊಟ್ಟಿದ್ದೆ. ಆ ಸೀರೀಸ್ನಲ್ಲಿ ತಮ್ನೇಲ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇದು 2ನೇ ವೀಡಿಯೋ. ಫಸ್ಟ್ನೇ ವೀಡಿಯೋದಲ್ಲಿ ಬ್ಯಾಕ್ ಹುಕ್ಸ್ದು 4 ಡಾಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ನಿಮಗೆ ಆ ವಿಡಿಯೋ ನನ್ನ ಚಾನಲಲ್ಲಿ ಇರುತ್ತೆ, ಓಕೆನಾ. ಸಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ನೀವು ಒಂದು ಸಾರಿ ಚೆಕ್ ಮಾಡಿ. ಇದು 2ನೇ ವೀಡಿಯೋ. ಇದು ಬ್ಯಾಕ್ ಹುಕ್ಸು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡಿ ತೋರಿಸಿದ್ದೆ. ಇದರಲ್ಲಿ ಒಂದು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡಿ ತೋರಿಸ್ತೇನೆ. 2 ಕವರ್ ಆಗುತ್ತೆ, ಓಕೆ. ಫಸ್ಟು ಲೈನಿಂಗ್ನ ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಲೈನಿಂಗ್ನ ತೊಗೊಳ್ಳಿ, ಫಸ್ಟ್ ನೀಟಾಗಿ ಲೈನಿಂಗ್ನ ಐರನ್ ಮಾಡಿಕೊಂಡು ಬಾಟಮ್ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಲೈನಿಂಗು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ. ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ನೋಡಿ, ಈ ಓಪನ್ ನಮ್ಮ ಸೈಡ್ ಇರಬೇಕು, ಓಕೆನಾ. ಈ ಅಂಚು ಪೀಸ್ ಇರೋಂಥದ್ದು ಓಪನ್ನು ನಮ್ಮ ಸೈಡ್ ಇರಬೇಕು. ಈ ಕಡೆ ಸೈಡು ಅಷ್ಟೇ. ನಾವು ಈ ಅಂಚು ಪೀಸ್ ಏನಿದೆಯೋ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಅಂಚು ಪೀಸು ಕಟ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತು ಎಷ್ಟಿರುತ್ತೋ ನೋಡಿಕೊಂಡು ಸರಿಯಾಗಿ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ಫಸ್ಟು ನೀವು ಈ 2 ಸೈಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು, ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು. ನಂತರ ಈ ಬಾಟಮ್ ಸೈಡು ಕೆಳಗಡೆ ಸೈಡು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಕಡೆ ಉಕ್ಸ್ ಪಟ್ಟಿಗೆ 1/4 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ 2 ಮಾರ್ಕು ಫಸ್ಟ್ ನೀವು ಮಾರ್ಕ್ನ ಮಾಡಿಕೊಂಡ ನಂತರ ನೆಕ್ಸ್ಟ್ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತಾ ಹೋಗಬೇಕು. ಮತ್ತು ನೀವು ಈ 2 ಮಾರ್ಕ್ ಮಾಡಿಲ್ಲ ಅಂದರೆ ಮೆಜರ್ಮೆಂಟ್ಸ್ನಲ್ಲಿ ಬದಲಾವಣೆ ಆಗುತ್ತೆ, ಓಕೆನಾ. ಈ ರೀತಿ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ರೆ ಬ್ಲೌಸ್ ಲೆಂತು ಎಷ್ಟಿರುತ್ತೋ ನೋಡಿಕೊಂಡು ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಶೋಲ್ಡ್ರ್ ಮಾರ್ಜಿನ್ನ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನಾನು ನಿಮಗೆ ಯಾವುದೇ ಬ್ಲೌಸ್ ಕಟಿಂಗ್ನ ತಿಳಿಸ್ಕೊಟ್ರು ಒಂದೇ ಮೆಥಡ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಲೆಂತ್ ಮಾರ್ಕ್ ಮಾಡ್ಕೊಂಡ ನಂತರ ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತ್ನ ತೊಗೊಳ್ಬೇಕು. ಈಗ ನಾನು ತಿಳಿಸ್ಕೊಡ್ತಾ ಇರೋದು 30 ಇಂಚ್ ಚೆಸ್ಟ್ ಮೆಜರ್ಮೆಂಟು. ಈ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚ್ ಶೋಲ್ಡರು, 2.5 ಇಂಚು ನೆಕ್ ವಿಡ್ತು ಕರೆಕ್ಟಾಗಿರುತ್ತೆ. ಹಾರ್ಮಲ್ ಡೌನಿಂಗು ಅಷ್ಟೇ 5 ಇಂಚು ಕರೆಕ್ಟಾಗಿರುತ್ತೆ. ನೀವು 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಇದೇ ಶೋಲ್ಡರ್ ನೆಕ್ ವಿಡ್ತ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ನೆಕ್ ಡೀಪು ಎಷ್ಟು ಇಂಚ್ ಇರುತ್ತೋ ಮೇಲ್ಗಡೆ ಅದಕ್ಕೆ ಒಂದು ಅರ್ಧ ಇಂಚ್ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಈ ಬ್ಯಾಕ್ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟರ್ಗೆ ಬ್ಯಾಕ್ ಸೈಡ್ ಡಾಟ್ಸು ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಇದರಲ್ಲಿ ಏನು ಅಂದರೆ ಫ್ರಂಟ್ ಹುಕ್ಸ್ ಬ್ಲೌಸು ಮತ್ತು ಬ್ಯಾಕ್ ಹುಕ್ಸ್ ಬ್ಲೌಸು ಎರಡರಲ್ಲೂ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಸೇಮ್ ಇರುತ್ತೆ. ಲೈನಿಂಗ್ ಮಾತ್ರನೇ ನಾವು ರಿವರ್ಸ್ ಮಾಡ್ಕೊಳ್ಬೇಕಷ್ಟೆ. ಈಗ ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದನ್ನು 4 ಭಾಗ ಮಾಡಿಕೊಂಡು ಪ್ಲಸ್ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಸೊಂಟದ ಅಳತೆನೂ ಅಷ್ಟೇ, ಎಷ್ಟಿರುತ್ತೋ ಅದನ್ನು 4 ಭಾಗ ಮಾಡಿಕೊಂಡು ಅದರಲ್ಲಿ ಬಂದಿರುವಂಥ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡಿ ಎಕ್ಸ್ಟ್ರಾ 1 ಇಂಚಿಗೆ ಮತ್ತೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ 1 ಇಂಚು ಬ್ಯಾಕ್ ಸೈಡು ಡಾಟ್ ಸ್ಟಿಚಿಂಗ್ ಮಾರ್ಜಿನ್ಗೆ. ಲಾಸ್ಟ್ ಒನ್ನು ಹಾರ್ಮೋಲ್ ರೌಂಡಿಂಗು. ಈ ರೀತಿ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಪಾರ್ಟು ಕಟ್ ಮಾಡ್ಕೊಳ್ಬೇಕು. ಇದು ಬ್ಯಾಕ್ ಹುಕ್ಸ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಮಾರ್ಕಿಂಗ್ಸು ಮತ್ತು ಕಟಿಂಗ್.
ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಈಗ ಲೈನಿಂಗ್ ರಿವರ್ಸ್ ಮಾಡಿಕೊಂಡು ಈಗ ಕ್ಲೋಸು ನಮ್ಮ ಸೈಡ್ ಇರಬೇಕು. ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಓಕೆನಾ. ಈ ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ ಪೀಸ್ನ ಫ್ರಂಟ್ ಸೈಡ್ ಪಾರ್ಟ್ ಲೈನಿಂಗ್ ಪೀಸ್ ಮೇಲೆ ಕಟಿಂಗ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು. ಈ ಮಾರ್ಕ್ ಇದೆಯಲ್ವ, ನಮಗೆ ಈ ಮಾರ್ಕು ಕರೆಕ್ಟಾಗಿ ಫೋಲ್ಡಿಂಗ್ ಹತ್ರ ಇರಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ಆಗಿರೋದ್ರಿಂದ ಈ ಮಾರ್ಕಿಗೆ ಸರಿಯಾಗಿ ನಾವು ಫೋಲ್ಡಿಂಗ್ನ ತೊಗೊಳ್ಬೇಕಾಗುತ್ತೆ. ಇಷ್ಟ ಅಲ್ವಾ. ಈಗ ನೆಕ್ಸ್ಟು ಇದು ಬ್ಯಾಕ್ ಸೈಡ್ ಲೆಂತು, ಚೆಸ್ಟ್ ಮೆಜರ್ಮೆಂಟು, ನೆಕ್ ಬಿಡ್ತು. ನೆಕ್ಸ್ಟು ಹಾರ್ಮೋಲ್ ಶೇಪು ಬ್ಯಾಕ್ ಸೈಡ್ದು ಏನಿದೆಯೋ ಸೇಮ್ ಅದೇ ಥರನೇ ನಾವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಶೋಲ್ಡರು. ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ಸೈಡಿಗೆ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಲೆಂತು ಏನು ಮಾರ್ಕ್ ಮಾಡಿದ್ದೀವೋ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಡಾಟು, ಆ ಎರಡು ಡಾಟ್ಸ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು 1 ಇಂಚ್ ಎಕ್ಸ್ಟ್ರಾ ಈ ಚೆಸ್ಟ್ ಮೆಜರ್ಮೆಂಟ್ಗೆ 1 ಇಂಚ್ ಎಕ್ಸ್ಟ್ರಾ. ಇದಕ್ಕೆ ಕ್ರಾಸ್ ಬೆಲ್ಟ್ ಇರೋದಿಲ್ಲ ಈ ಪ್ರಿನ್ಸಸ್ ಕಟ್ಟು. ಕ್ರಾಸ್ ಬೆಲ್ಟ್ ಇರುವಂಥ ಪ್ರಿನ್ಸಸ್ ಕಟ್ ಇರುತ್ತೆ, ಅದು ಜಾಸ್ತಿ ಯಾರೂ ಲೈಕ್ ಮಾಡೋದಿಲ್ಲ. ಸೊ ವಿತೌಟ್ ಕ್ರಾಸ್ ಬೆಲ್ಟ್ ಇರೋವಂಥ ಪ್ರಿನ್ಸಸ್ ಕಟ್ನೇ ತುಂಬ ಜನ ಲೈಕ್ ಮಾಡೋದು, ಹಾಕ್ಕೊಳ್ಳೋದು. ಹಾಗಾಗಿ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ಬೇಕು. ಇದು ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ಗಿಂತ ಸ್ವಲ್ಪ ಲೆಂತ್ ಇದ್ದೇ ಇರುತ್ತೆ. ಅರ್ಧ ಇಂಚು, ಮುಕ್ಕಾಲು, 1 ಇಂಚು, 1.5 ಇಂಚು, 2 ಇಂಚ್ವರೆಗೂ ಇರುತ್ತೆ. ಕೆಲವ್ರಿಗೆ ದಪ್ಪ ಇದ್ದು ಹೈಟ್ ಕಡಿಮೆ ಇರೋರಿಗೆ ಫ್ರಂಟ್ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ದಪ್ಪ ಕಡಿಮೆ ಇದ್ದು ಉದ್ದ ಇರೋವಂಥವ್ರಿಗೆ ಫ್ರಂಟ್ ಲೆಂತು ತುಂಬ ಇರೋದಿಲ್ಲ. ಹಾಗಾಗಿ ನಾವು ಕ್ರಾಸ್ ಬೆಲ್ಟ್ ಇರೋದಿಲ್ಲ, ಎಕ್ಸ್ಟ್ರಾ 1/4 ಇಂಚ್ ಇಲ್ಲ 1 ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ 28, 30, 32 ಇಂಚು ಏನಿದಾವೋ ಇದಕ್ಕೆ 1/4 ಇಂಚ್ ಇಲ್ಲ 1 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೊಳ್ಬೇಕು. ಇದು ಮತ್ತು ಸೈಡ್ ಕಟ್ಟಿಂಗಲ್ಲಿ ನಾವು ರೀಕಟಿಂಗ್ ಮಾಡಬೇಕಾಗುತ್ತೆ. ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಫ್ರಂಟ್ ನೆಕ್ ಡೀಪು ಚೆಸ್ಟ್ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಫ್ರಂಟ್ ನೆಕ್ ಡೀಪ್ ಏನು ತೊಗೊಂಡಿರ್ತೀವೋ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅಷ್ಟು ಇಂಚಿಗೆ ಫ್ರಂಟ್ ನೆಕ್ ಡೀಪ್ನ ಮಾರ್ಕ್ ಮಾಡಿಕೊಂಡು, ಫ್ರಂಟ್ ನೆಕ್ಕು ನೀವು ಯಾವ್ದು ಬೇಕಾಗುತ್ತೋ ಅದು ರೌಂಡ್ ನೆಕ್ಕು ಇಲ್ಲ ಸ್ಕ್ವೇರ್ ನೆಕ್ಕು, ಲೀಫ್ ನೆಕ್ಕು, ನೀವು ಫ್ರಂಟ್ ಡಿಸೈನ್ ಆದರೂ ಮಾಡ್ಕೊಳ್ಬೋದು. ಓಕೆ. ಈಗ ಸೆಂಟ್ರ್ ಡಾಟು, ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಡಾಟ್ಸ್ಗೆಲ್ಲ. ಅದು ನಾನು ನಿಮಗೆ ನೋಟ್ಸ್ ತೊಗೊಂಡಿರೋರು ಕ್ಲಿಯರಾಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸಾಕಷ್ಟು ವೀಡಿಯೋಸ್ನಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದನ್ನು 4 ಭಾಗ ಮಾಡಿ ಪ್ಲಸ್ ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ. ಈ ಡಾಟ್ ಲೆಂತು ಓಕೆನಾ, ಈ ಚೆಸ್ಟ್ ಮೆಜರ್ಮೆಂಟ್ಗೆ 9 ಇಂಚು. ಇಲ್ಲಿಂದ ಎಕ್ಸ್ಟ್ರಾ ಎಷ್ಟಿರುತ್ತೋ ಅಷ್ಟನ್ನು ನಾವು ಪ್ರಿನ್ಸಸ್ ಕಟ್ಗೆ ತೊಗೊಳ್ಬೇಕಾಗುತ್ತೆ. ಓಕೆನಾ. ಈ ಕೆಳಗಡೆನೇ ಏನಿರುತ್ತೋ ಈ ಕೆಳಗಡೆವರೆಗೂ ಇದು ಎಕ್ಸ್ಟ್ರಾ ಲೆಂತ್ ಎಷ್ಟು ಬರುತ್ತೋ ಅಷ್ಟನ್ನು ಈ ಡಾಟು ತೊಗೊಳ್ಬೇಕಾಗುತ್ತೆ. ಅದು ಬ್ಲೌಸ್ ಲೆಂತ್ ಮೇಲೆ ಈ ಡಾಟ್ ಲೆಂತ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಇದು ತುಂಬ ಲೆಂತ್ ಆಯಿತು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಇಷ್ಟು ಬರಲೇಬೇಕಾಗುತ್ತೆ. ಆಯಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಡಾಟ್ ಲೆಂತ್ ಅನ್ನೋದು ಡಿಸೈಡ್ ಆಗುತ್ತೆ. ಮತ್ತು ಆ ಕಡೆ ಸೈಡು ಈ ಕಡೆ ಸೈಡು ಎರಡು ಡಾಟ್ ವಿಡ್ತು ಎಷ್ಟೆಷ್ಟು ತೊಗೊಳ್ಬೇಕಂತ ನಾನು ಸಾಕಷ್ಟು ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಪ್ರಕಾರ ಈ ಡಾಟ್ ವಿಡ್ತನ್ನ ನೀವು ತೊಗೊಳ್ಬೇಕಾಗುತ್ತೆ. ಈ ಚೆಸ್ಟ್ ಮೆಜರ್ಮೆಂಟ್ಗಾದರೆ 3/4 ಇಂಚು ಸಾಕಾಗುತ್ತೆ. ನೋಡಿ, ಪ್ರಿನ್ಸಸ್ ಕಟ್ ಶೇಪು ಈ ರೀತಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಈ ಶೋಲ್ಡರ್ ಸೆಂಟ್ರಿಗೆ ಈ ಡಾಟ್ ಸೆಂಟ್ರನ್ನ ನಾವು ಮಾರ್ಕ್ ಮಾಡಿಕೊಂಡು ಡಾಟ್ ವಿಡ್ತ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಲ್ಲಿ ನಾವು ಉಕ್ಸ್ಪಟ್ಟಿ ಹತ್ರ ಸೈಡ್ ಹಾರ್ಮೋಲ್ ಸೈಡ್ ಹತ್ರ ನಾವು ಎಷ್ಟು ಡಾಟ್ನ ತೊಗೊಳ್ತೀವೋ ಅಷ್ಟು ಡಾಟ್ ವಿಡ್ತು, ಈ ಸೆಂಟರ್ ಡಾಟ್ ವಿಡ್ತ್ ಎಷ್ಟಿರುತ್ತೋ ಅಷ್ಟನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇದು ಪ್ರಿನ್ಸಸ್ ಕಟ್ದು ಮಾರ್ಕು. ಈಗ ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತಲ್ವ ಇದಕ್ಕಿಂತ ಎಕ್ಸ್ಟ್ರಾ 1 ಇಂಚು ನಾವು ಸೈಡಿಗೆ ತೊಗೊಳ್ಬೇಕು. ಎಕ್ಸ್ಟ್ರಾ 1 ಇಂಚು ಸೈಡಿಗೆ ತೊಗೊಂಡು ಮಾರ್ಕ್ ಮಾಡಬೇಕು. ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ಗೆ ಏನು ಮಾರ್ಕ್ ಮಾಡಿರ್ತೀವೋ
ಅದಕ್ಕಿಂತ ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕೆ ಅಂದರೆ ಈ ಪೀಸ್ ಮತ್ತು ಈ ಪೀಸ್ ಎರಡೂ ಪೀಸ್ನ ನಾವು ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ನಾವು ತೊಗೊಳ್ಬೇಕಾಗುತ್ತೆ. ಇಷ್ಟು ಫ್ರಂಟ್ ಸೈಡ್ ಪಾರ್ಟು ಮಾರ್ಕಿಂಗ್ಸು. ಇಷ್ಟು ಮಾರ್ಕಿಂಗ್ನ ಮಾಡಿದ ನಂತರ ನಾವು ಒಂದು ಸಾರಿ ಔಟ್ಲೈಟ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಮತ್ತು ನಾವು ಇದನ್ನು ಸ್ವಲ್ಪ ಕಟಿಂಗ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ಇಲ್ಲಿ ಒಂದು ಅರ್ಧ ಇಂಚ್ ಕ್ರಾಸ್ ಇರಲಿ, ಈ ರೀತಿ ಉಕ್ಸ್ ಪಟ್ಟಿ ಸೈಡು, ಓಕೆನಾ, ಒಂದು ಅರ್ಧ ಇಂಚು ಕ್ರಾಸ್ ಇರಲಿ. ನೆಕ್ಸ್ಟ್ ಇದರಲ್ಲಿ ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ಈಗ ಕಟ್ ಮಾಡಬಾರ್ದು. ಈಗ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಏನಿದೆಯೋ ಸೇಮ್ ಅದೇ ರೀತಿಯೇ ಕಟ್ ಮಾಡಬೇಕು. ಫಸ್ಟು ಕಟ್ ಮಾಡಿದ ನಂತರ ಈಗ ಫಸ್ಟು ಈ ಪ್ರಿನ್ಸಸ್ ಕಟ್ ಶೇಪ್ ಏನು ಮಾರ್ಕ್ ಮಾಡಿದ್ದೆವೋ ಅದು ಫಸ್ಟು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರಿನ್ಸಸ್ ಕಟ್ಟು ಶೇಪು ನೋಡಿ, ಈ ರೀತಿ ಫಸ್ಟು ಈ ಕಡೆ ಒಂದು ಪೀಸು ಮತ್ತು ಇದರಲ್ಲಿ ಮಾರ್ಕಿಂಗ್ ಏನಿದೆಯೋ ಸೇಮ್ ಆ ಮಾರ್ಕಿಂಗ್ ಪ್ರಕಾರವಾಗಿ ನಾವು ಶೇಪು ಪ್ರಿನ್ಸಸ್ ಕಟ್ದು, ಓಕೆನಾ. ಈ ಎರಡು ಪೀಸ್ನ ಕಟ್ ಮಾಡ್ಕೊಂಡ ನಂತರ ಈಗ ಇದರಲ್ಲಿ ನಾವು ಫ್ರಂಟ್ ಸೈಡು ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಕಾಣಿಸ್ತೈತೆ ಅಲ್ವಾ, ಈ ರೀತಿ ಕಟ್ ಮಾಡಿದ ನಂತರ ಒಂದು ಸಾರಿ ಈ ಎರಡೂ ಪೀಸು ಕರೆಕ್ಟಾಗಿ ಸೆಟ್ ಆಗುತ್ತಾ ಇಲ್ವೋ, ಇಲ್ಲ ಯಾವುದಾದ್ರೂ ಹೆಚ್ಚು ಕಡಿಮೆ ಬರುತ್ತಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಇದು ಜಾಸ್ತಿ ಬರ್ತಾಯಿದೆ, ಓಕೆ, ಒಂದು 1/4 ಇಂಚ್ ಅಷ್ಟು. ಈಗ ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಈ ಪೀಸು ಫಸ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ನಂತರ ಈ ಪೀಸ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕು. ಇದರಲ್ಲಿ ಆರ್ಮೋಲ್ ಶೇಪು ಕರೆಕ್ಟಾಗಿ ಬರಬೇಕು, ಅದು ತುಂಬ ಇಂಪಾರ್ಟೆಂಟು. ಈ ರೀತಿ ಪೀಸ್ನ ನೋಡಿಕೊಂಡು ಮೇಲ್ಗಡೆ ಸೈಡ್ ಶೇಪ್ ಆದರೂ ನೀವು ಸ್ವಲ್ಪ ಕಟ್ ಮಾಡ್ಬೋದು. ಮೇಲ್ಗಡೆ ಸೈಡು ಪ್ಲಸ್ ಕೆಳಗಡೆ ಸೈಡ್ ಎರಡೂ ಕಡೆನೂ ಶೇಪು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿಕೊಂಡು ಇಲ್ಲಿ ನೀವು ಈ ಆರ್ಮೋಲ್ ಶೇಪ್ನ ಬ್ಯಾಕ್ ಸೈಡ್ ಪಾರ್ಟ್ ಏನು ಆರ್ಮೋಲ್ ಶೇಪ್ ಇರುತ್ತೋ ಅದರ ಪ್ರಕಾರ ಫ್ರಂಟ್ ಕಟ್ ಮಾಡಿರ್ತೀರಲ್ವ, ಇಲ್ಲಿ ನೋಡಿಕೊಂಡು ಈ ರೀತಿ ಈ ಕಡೆ ಸೈಡು ಮತ್ತು ಈ ಕೆಳಗಡೆ ಸೈಡು ಎಷ್ಟು ಎಕ್ಸ್ಟ್ರಾ ಇರುತ್ತೋ ಅಷ್ಟನ್ನು ಇನ್ನೊಂದು ಸಾರಿ ನಾವು ಕಟಿಂಗ್ ಮಾಡ್ಕೊಳ್ಬೇಕು. ಈಗ ನಮಗಿದು ಈ ಪ್ರಿನ್ಸಸ್ ಕಟ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ. ನೋಡಿ, ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟ್ ಇದೆ. ಮತ್ತು ಈ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೂ ನಮಗೆ ಕರೆಕ್ಟಾಗಿದೆ. ಸೈಡ್ ಫಿಟ್ಟಿಂಗಲ್ಲೂ ನಮಗೆ ಹೆಚ್ಚು ಕಡಿಮೆ ಬರೋದಿಲ್ಲ. ಆರ್ಮೋಲ್ ಶೇಪು ಪರ್ಫೆಕ್ಟ್ ಇದೆ ಮತ್ತು ಈ ಎರಡು ಪೀಸ್ ಜಾಯಿಂಟ್ ಮಾಡೋದಕ್ಕೂ ಪರ್ಫೆಕ್ಟಾಗಿರುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು, ಬ್ಯಾಕ್ ಹುಕ್ಸು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ದು. ಓಕೆ, ಸ್ಲೀವ್ಸು ಅಷ್ಟೇ. ನಿಮಗೆ ಸ್ಲೀವ್ಸ್ ಒಂದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ 4 ಫೋಲ್ಡ್ನ ಮಾಡಿಕೊಂಡು ಲೈನಿಂಗ್ ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತು ಓಕೆ ಎಷ್ಟಿರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಲೀವ್ ಲೆಂತು ಮತ್ತು ಸ್ಲೀವ್ಸ್ದು ಆರ್ಮೋಲ್ ಡೌನಿಂಗು. ಈ ಚೆಸ್ಟ್ ಮೆಜರ್ಮೆಂಟಿಗೆ 3 ಇಂಚ್ ಆರ್ಮೋಲ್ ಡೌನಿಂಗ್ ಆದರೆ ಕರೆಕ್ಟಾಗಿರುತ್ತೆ. ಸ್ಲೀವ್ ಲೆಂತು, ಸ್ಲೀವ್ಸ್ ಆರ್ಮೋಲ್ ಡೌನಿಂಗು, ಸ್ಲೀವ್ಸ್ ಲೂಸು ಮತ್ತು ಸ್ಲೀವು ಆರ್ಮೋಲ್ ರೌಂಡಿಂಗ್. ನಾರ್ಮಲ್ ಸ್ಲೀವ್ಸ್ ಕಟ್ ಮಾಡೋದು ನಿಮಗೇನು ಅಷ್ಟು ಕಷ್ಟ ಅನಿಸೋದಿಲ್ಲ, ಈಸಿ ಇರುತ್ತೆ. ಇದರಲ್ಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಕಟ್ ಮಾಡೋವಂಥದ್ದು ಏನಿರೋದಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ನ ಮಾಡಬೇಕು ಈ ಆರ್ಮೋಲ್ ಶೇಪು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಅಷ್ಟೇ.
ಇದರಲ್ಲೇ 2 ಲೇಯರು ಮೇಲ್ಗಡೆ ಇರುವಂಥ 2 ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಆರ್ಮಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಸ್ಲೀವ್ಸ್ ಕಟ್ಟಿಂಗು. ತುಂಬ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಹುಕ್ಸ್ ಬ್ಲೌಸು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಇಷ್ಟೇ ಇರುತ್ತೆ. ತುಂಬ ಸಿಂಪಲ್ ವೇನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಇನ್ನೂ ಒಂದು 2-3 ಸಾರಿ ನೋಡಿ ಅರ್ಥ ಮಾಡಿಕೊಂಡು ಕಟ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.